ದಕ್ಷಿಣ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ನಟಿ ಕೇವಲ ತನ್ನ ಕಣ್ಣೋಟದಿಂದಲೇ ಇಡೀ ಚಿತ್ರಮಂದಿರವನ್ನೇ ಮಂತ್ರಮುಗ್ಧಗೊಳಿಸುತ್ತಿದ್ದರು. ಆಕೆ ತೆರೆಯ ಮೇಲೆ 1-2 ನಿಮಿಷ ಕಾಣಿಸಿದರೂ ಸಾಕು, ಇಡೀ ಸಿನಿಮಾವನ್ನೇ ನೋಡುತ್ತೇವೆ ಅನ್ನುವಂತಹ ಅಭಿಮಾನಿ ವರ್ಗವಿತ್ತು. ಪಡ್ಡೆ ಹುಡುಗರ ಆರ್ಟ್ ಫೇವರೇಟ್ ಆಗಿತ್ತು ಅಂತ ಆ ನಟಿಗೆ ಇದ್ದ ಬೇಡಿಕೆ ಅಷ್ಟಿಷ್ಟಲ್ಲ. ಅಂತಹ ನಟಿ ಬೇರೆ ಯಾರೂ ಅಲ್ಲ, ಪಂಚಭಾಷಾ ನಟಿ, ಮೋಹಕ ಸುಂದರಿ ಸಿಲ್ಕ್ ಸ್ಮಿತಾ. ಚಿರಂಜೀವಿ, ರಜನಿಕಾಂತ್, ಕಮಲ್ ಹಾಸನ್, ರಾಜೇಂದ್ರ ಪ್ರಸಾದ್, ಚಂದ್ರಮೋಹನ್, ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್ ಸೇರಿ ಹಲವು ಗಣ್ಯ ನಟರೂ ಸಹ ಆಕೆಯ ಡೇಟ್ಸ್ಗಾಗಿ ಕಾಯಬೇಕಿತ್ತು. ಒಂದು ಹಾಡಿನಲ್ಲಿ ನಟಿಸಿದ್ದರು ಅಥವಾ ಒಂದೇ ಒಂದು ಸೀನ್ನಲ್ಲಿ ಕಾಣಿಸಿಕೊಂಡರೆ ಸಾಕು, ಸಿನಿಮಾ ಹಿಟ್ ಎನ್ನುವ ಕಾಲವೊಂದಿತ್ತು. ಆದರೆ ಸಾವಿರಾರು ಅಭಿಮಾನಿಗಳ ಸದ್ದಿನ ನಡುವೆ ಒಬ್ಬಂಟಿಯಾಗಿ ನೊಂದು ಬೆಂದ ಆಕೆಯ ನಿಜವಾದ ಬದುಕು ಯಾರಿಗೂ ಕಾಣದ ಕರಾಳ ಕಥೆಯಾಗಿತ್ತು. ಇಂದು ನಾವು ಬಣ್ಣದ ಲೋಕದ ಈ ಮಾದಕ ತಾರೆಯ ಹಿಂದಿದ್ದ ನೋವಿನ ಕಥೆಯನ್ನು ಬಿಚ್ಚಿಡಲಿದ್ದೇವೆ. ಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಸಿಲ್ಕ್ ಸ್ಮಿತಾ ಅವರ ಮೂಲ ಹೆಸರು ವಿಜಯಲಕ್ಷ್ಮಿ. ಡಿಸೆಂಬರ್ 2, 1960ರಂದು ಆಂಧ್ರಪ್ರದೇಶದ ಏಲೂರು ಎಂಬ ಹಳ್ಳಿಯಲ್ಲಿ ತೀರಾ ಬಡ ಕುಟುಂಬದಲ್ಲಿ ಇವರು ಜನಿಸಿದರು. ತಂದೆ ತಾಯಿ ಕೂಲಿ ಕಾರ್ಮಿಕರಾಗಿದ್ದರಿಂದ ಬಡತನದ ಕಾರಣಕ್ಕೆ ಕೇವಲ 4ನೇ ತರಗತಿಗೆ ಓದು ನಿಂತು ಹೋಯಿತು. ದಿನದಿಂದ ದಿನಕ್ಕೆ ಆಕೆ ಬೆಳೆದಂತೆ ಆಕೆಯ ಸೌಂದರ್ಯ ಸಮಾಜದ ಕಣ್ಮನ ಸೆಳೆಯುವಂತಿತ್ತು. ಹೀಗಾಗಿ ಪೋಷಕರು ಹದಿಹರೆಯಕ್ಕೆ ಬರುವ ಮುನ್ನವೇ, ಅಂದರೆ ಕೇವಲ 13ನೇ ವಯಸ್ಸಿನಲ್ಲಿ ಆಕೆಗೆ ಮದುವೆ ಮಾಡಿದರು. ಆದರೆ ಅಲ್ಲಿಂದ ಶುರುವಾಗಿದ್ದೇ ಆಕೆಯ ಬದುಕಿನ ಅಸಲಿ ನರಕ. ಕುಡುಕ ಗಂಡ, ಕಾಮದ ಕಣ್ಣಿನಿಂದ ನೋಡುವ ಮಾವ ಮತ್ತು ಪ್ರತಿನಿತ್ಯ ದೈಹಿಕ ಹಿಂಸೆ ನೀಡುವ ಅತ್ತೆ ನಾದಿನಿಯರ ನಡುವೆ ವಿಜಯಲಕ್ಷ್ಮಿ ನಲುಗಿ ಹೋದರು. ತವರು ಮನೆಗೆ ತಿಳಿಸಿದರೆ ಅನುಸರಿಸಿಕೊಂಡು ಹೋಗಬೇಕು ಎಂಬ ಸಾಂತ್ವನ ಸಿಗುತ್ತಿತ್ತು ಹೊರತು ಬೇರೆ ಯಾವುದೇ ಪ್ರತಿಕ್ರಿಯೆಗಳಿರಲಿಲ್ಲ. ಆದರೆ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಗಂಡನ ಮನೆಯ ಕಿರುಕುಳ ತಾಳಲಾರದೆ ಯಾರಿಗೂ ತಿಳಿಸದೆ ರಾತ್ರೋರಾತ್ರಿ ಚೆನ್ನೈಗೆ ಓಡಿ ಬಂದರು. ಬಾಲ್ಯದಿಂದಲೇ ಸಿನಿಮಾಗಳ ಮೇಲೆ ಆಸಕ್ತಿಯನ್ನು ಹೊಂದಿದಂತಹ ವಿಜಯಲಕ್ಷ್ಮಿಗೆ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಆಸೆ ಇತ್ತು. ಚೆನ್ನೈನಲ್ಲಿ ಮೊದಲು ನಟಿಯೊಬ್ಬರ ಬಳಿ ಮೇಕಪ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿದರು. ಆ ನಟಿಯ ಜೊತೆ ಸಿನಿಮಾ ಸೆಟ್ಟಿಗೆ ಬರುತ್ತಿದ್ದರಿಂದ ಸಣ್ಣಪುಟ್ಟ ಜೂನಿಯರ್ ಆರ್ಟಿಸ್ಟ್ ಪಾತ್ರಗಳು ಸಿಕ್ಕವು. ಆದರೆ ದೊಡ್ಡ ಪಾತ್ರಗಳನ್ನು ಕೊಡಲು ಆಕೆಯ ಕಲೆಯನ್ನು ಗುರುತಿಸಿದವರಿಗಿಂತ ದೇಹ ಸೌಂದರ್ಯವನ್ನು ಬಯಸಿದವರು ಹೆಚ್ಚಾಗಿದ್ದರು. ಒಂದು ದಿನ ಶೂಟಿಂಗ್ ಸೆಟ್ನಲ್ಲಿ ಅವರ ವಿಶಿಷ್ಟ ಕಣ್ಣುಗಳು ಮತ್ತು ಆಕರ್ಷಕ ರೂಪವನ್ನು ಪ್ರಸಿದ್ಧ ತಮಿಳು ನಿರ್ದೇಶಕ ಮತ್ತು ನಟ ವಿನು ಚಕ್ರವರ್ತಿ ಗಮನಿಸಿದರು. ಅವರು ವಿಜಯಲಕ್ಷ್ಮಿ ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸ್ಮಿತಾ ಎಂದು ಮರುನಾಮಕರಣ ಮಾಡಿದರು. ಸ್ಮಿತಾ ಅವರಿಗೆ ಇಂಗ್ಲಿಷ್ ಭಾಷೆ, ನೃತ್ಯ ಮತ್ತು ನಟನೆಯ ಮೂಲಭೂತ ತರಬೇತಿಯನ್ನು ಕೊಡಿಸಿ ಚಿತ್ರರಂಗಕ್ಕೆ ಸಿದ್ಧಗೊಳಿಸಿದರು. 1980ರಲ್ಲಿ ವಿನು ಚಕ್ರವರ್ತಿ ಕಥೆ ಬರೆದ ತಮಿಳಿನ ವಂಡಿಚಕ್ಕರಂ ಚಿತ್ರದಲ್ಲಿ ಸ್ಮಿತಾ ಅವರಿಗೆ ಸಿಲ್ಕ್ ಎಂಬ ಬಾರ್ಗರ್ಲ್ ಪಾತ್ರ ಸಿಕ್ಕಿತ್ತು. ಈ ಸಿನಿಮಾ ಭಾರೀ ಯಶಸ್ಸು ಕಂಡಿತ್ತು ಹಾಗೂ ಅವರ ಪಾತ್ರ ಎಷ್ಟು ಪ್ರಖ್ಯಾತವಾಯಿತೆಂದರೆ ಅಂದಿನಿಂದ ಅವರು ಚಿತ್ರರಂಗದಲ್ಲಿ ಕಾಯಮಾಗಿ ಸಿಲ್ಕ್ ಸ್ಮಿತಾ ಎಂದೇ ಗುರುತಿಸಲ್ಪಟ್ಟರು. ಅಲ್ಲಿಂದ ಮುಂದೆ ಸಿಲ್ಕ್ ಸ್ಮಿತಾ ಹಿಂದಿರುಗಿ ನೋಡಲೇ ಇಲ್ಲ. ಕೇವಲ 4 ವರ್ಷಗಳಲ್ಲಿ ಸುಮಾರು 200 ಸಿನಿಮಾಗಳಲ್ಲಿ ನಟಿಸಿದ ದಾಖಲೆ ಅವರದ್ದು. 1983 ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ನಟಿ ಎಂಬ ವಿಶ್ವ ದಾಖಲೆ ಇವರ ಹೆಸರಲ್ಲಿದೆ. 80ರ ದಶಕದಲ್ಲಿ ಆಕೆ ಒಂದು ಸಿನಿಮಾದ ಐಟಂ ಡ್ಯಾನ್ಸ್ ಮಾಡಲು 50,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು. ಸಿನಿಮಾದಲ್ಲಿ ಸಿಲ್ಕ್ ಅವರ ಒಂದು ಹಾಡು ಅಥವಾ ದೃಶ್ಯ ಇದ್ದರೆ ಸಾಕು, ಅದು ಶತದಿನೋತ್ಸವ ಆಚರಿಸುತ್ತದೆ ಎಂಬ ನಂಬಿಕೆ ನಿರ್ಮಾಪಕರಲ್ಲಿತ್ತು. ತಮ್ಮ ವೃತ್ತಿಜೀವನದಲ್ಲಿ ಸುಮಾರು 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಅವರ ಕೊನೆಯ ಚಿತ್ರ 1996ರ ಕನ್ನಡದ ಸಮಯಕ್ಕೊಂದು ಸುಳ್ಳು. ಚಿತ್ರರಂಗದಲ್ಲಿ ಬಹುದೊಡ್ಡ ನಟಿಯಾಗುವಂತಹ ಕನಸನ್ನ ಸಿಲ್ಕ್ ಸ್ಮಿತಾ ಇಟ್ಟುಕೊಂಡಿದ್ರು. ಸದ್ಮಾ ಅಂತಹ ಸಿನಿಮಾಗಳಲ್ಲಿ ಗಂಭೀರ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಆದರೆ ಚಿತ್ರರಂಗಕ್ಕೆ ಅವರ ನಟನಗಿಂತ ಅವರ ಮಾದಕ ನೃತ್ಯಗಳೇ ಬೇಕಾಗಿದ್ದವು. ಅವರನ್ನ ಕೇವಲ ಐಟಂ ಗರ್ಲ್ ಅಥವಾ ಅರೆ ದೇಹದ ಸಿಂಬಲ್ ಆಗಿ ಮಾತ್ರ ನೋಡಲಾಯಿತು. ಇದು ಅವರ ಅಂತರಂಗಕ್ಕೆ ಆದ ದೊಡ್ಡ ಅವಮಾನವಾಗಿತ್ತು. ಈ ಅಣೆಪಟ್ಟಿಯಿಂದ ಹೊರಬರಲು ಸಾಕಷ್ಟು ಪ್ರಯತ್ನ ನಡೆಸಿದ್ರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರು. ತಾನೇ ನಿರ್ಮಾಪಕಿಯಾಗಬೇಕೆಂಬ ಕನಸು ಕಂಡ ಅವರು SR ಸಿನಿ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆ ಆರಂಭಿಸಿದರು. ತಮ್ಮ ಇಡೀ ಜೀವನದ ಗಳಿಕೆಯಾದ ಅಂದಿನ ಕಾಲಕ್ಕೆ ದೊಡ್ಡ ಮೊತ್ತವಾಗಿದ್ದಂತಹ ಸುಮಾರು 4 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸಿನಿಮಾ ನಿರ್ಮಾಣದಲ್ಲಿ ಹೂಡಿದ್ದರು. ಹಣ ಸಾಲದಿದ್ದಾಗ ಸಾಲ ಮಾಡಲು ಶುರು ಮಾಡಿದರು. ಆದರೆ ಅವರಿಗೆ ಸಿನಿಮಾ ನಿರ್ಮಾಣದ ವ್ಯಾಪಾರ ಹಾಗೂ ಮಾರುಕಟ್ಟೆಯ ತಂತ್ರಗಳು ತಿಳಿದಿರಲಿಲ್ಲ. ಈ ಮುಗ್ಧತೆಯನ್ನು ಬಳಸಿಕೊಂಡ ಚಿತ್ರರಂಗದ ಕೆಲವು ನಿರ್ಮಾಪಕರು, ಆಪ್ತ ಸ್ನೇಹಿತರು ಹಾಗೂ ಅವರು ತುಂಬಾ ನಂಬಿದ್ದ ಕೆಲವರು ಹಣ ಲೂಟಿ ಮಾಡಿ ಸಿಲ್ಕ್ ಅವರನ್ನ ಒಂಟಿ ಮಾಡಿದರು. ಅವರು ನಿರ್ಮಿಸಿದ ವೀರವಿಹಾರಂ, ಪ್ರೇಮಿಕ್ ಕಿಚಡಿ ಮತ್ತು ನಾಪೇರು ದುರ್ಗಾ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗಿದವು. ಸಾಲ ತೀರಿಸಲು ತಮ್ಮ ಚಿನ್ನಾಭರಣಗಳನ್ನ, ಕಾರು, ಮನೆ ಎಲ್ಲವನ್ನ ಅಡವಿಡಬೇಕಾಯಿತು. ಸಿನಿಮಾ ರಂಗದಲ್ಲಿ ತಾನು ನಂಬಿದವರೇ ತನಗೆ ಮೋಸ ಮಾಡುತ್ತಿದ್ದಾರೆ ಎಂಬ ಅರಿವಾದಾಗ ಆಕೆ ಮಾನಸಿಕವಾಗಿ ಕುಸಿದು ಹೋದರು.
ಸೆಪ್ಟೆಂಬರ್ 23, 1996ರಂದು ಚೆನ್ನೈನ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸಿಲ್ಕ್ ಸ್ಮಿತಾ ಶವವಾಗಿ ಪತ್ತೆಯಾದಾಗ ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಎಂದು ತೋರಿದರೂ ಇಂದಿಗೂ ಅವರ ಸಾವಿನ ಸುತ್ತ ಹಲವು ಪ್ರಶ್ನೆಗಳು ಮತ್ತು ನಿಗೂಢತೆಗಳು ಹಾಗೇ ಉಳಿದುಕೊಂಡಿವೆ. ಸೆಪ್ಟೆಂಬರ್ 22ರಂದು ತನ್ನ ಆಪ್ತ ಗೆಳತಿ ಹಾಗೂ ಸಹ ನೃತ್ಯಗಾರ್ತಿ ಅನುರಾಧ ಅವರಿಗೆ ಫೋನ್ ಮಾಡಿದ್ದರು. ತಾವು ತುಂಬಾ ಕಷ್ಟದಲ್ಲಿದ್ದು ತುರ್ತಾಗಿ ಮಾತನಾಡಬೇಕಾಗಿದೆ, ತಕ್ಷಣ ಮನೆಗೆ ಬರುವಂತೆ ವಿನಂತಿಸಿದ್ದರು. ಆದರೆ ರಾತ್ರಿ ತಡವಾಗಿದ್ದರಿಂದ ಬರಲು ಸಾಧ್ಯವಾಗದ ಅನುರಾಧ ಬೆಳಗ್ಗೆ ಬರ್ತೇನೆ ಎಂದಿದ್ದರು. ಮರುದಿನ ಬೆಳಗ್ಗೆ ಅನುರಾಧ ಅವರು ಸಿಲ್ಕ್ ಮನೆಗೆ ತಲುಪುವಷ್ಟರಲ್ಲಿ ಸಿಲ್ಕ್ ಸ್ಮಿತಾ ಅವರ ಶವ ಪತ್ತೆಯಾಗಿತ್ತು. ಪೊಲೀಸರಿಗೆ ತೆಲುಗಿನಲ್ಲಿ ಬರೆದ ಡೆತ್ ನೋಟ್ ಸಿಕ್ಕಿತು. ಅದರಲ್ಲಿದ್ದ ಮಾತುಗಳು ಆಕೆ ಅನುಭವಿಸುತ್ತಿದ್ದಂತಹ ಒಂಟಿತನ, ಸಂಕಟ ಹಾಗೂ ಅವಮಾನಗಳ ಪ್ರತೀಕವಾಗಿತ್ತು. ಒಬ್ಬ ನಟಿಯಾಗಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಂಬುದು ಕೇವಲ ನನಗೆ ಮಾತ್ರ ಗೊತ್ತು. ಈ ಜಗತ್ತಿನಲ್ಲಿ ನನ್ನನ್ನು ಯಾರೂ ನಿಜವಾಗಿ ಪ್ರೀತಿಸಲಿಲ್ಲ. ಕೇವಲ ಬಾಬು ಮಾತ್ರ ನನ್ನನ್ನು ಸ್ವಲ್ಪ ಪ್ರೀತಿಯಿಂದ ನೋಡಿಕೊಂಡರು. ಉಳಿದವರೆಲ್ಲರೂ ನನ್ನ ಕಷ್ಟದ ದುಡಿತ ಮತ್ತು ಕೆಲಸವನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡರು. ಕೊನೆಯಲ್ಲಿ ಈ ಪತ್ರವನ್ನು ಬರೆಯಲು ನಾನು ಎಷ್ಟು ನರಕಯಾತನೆ ಅನುಭವಿಸಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು ಎಂದು ಬರೆದು ಪತ್ರವನ್ನು ಮುಗಿಸಿದ್ದರು. ಇಲ್ಲಿ ಉಲ್ಲೇಖವಾಗಿರುವಂತಹ ಬಾಬು ಯಾರು ಎನ್ನುವ ಪ್ರಶ್ನೆ ಇಂದಿಗೂ ಸಹ ಇದೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನೆಂದರೆ, ಕುಟುಂಬದವರ ಆರೋಪದ ಪ್ರಕಾರ ಸ್ಮಿತಾಗೆ ತೆಲುಗು ಮಾತನಾಡಲು ಬರುತ್ತಿತ್ತು ಅಷ್ಟೇ, ಬರೆಯುವುದಕ್ಕೆ ಬರುತ್ತಿರಲಿಲ್ಲ. ಹೀಗಾಗಿ ಪತ್ರ ಬರೆದದ್ದು ಯಾರು ಅನ್ನುವ ಅನುಮಾನ ಇದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಅವರ ದೇಹದಲ್ಲಿ ಡ್ರಗ್ಸ್ ಇರುವುದು, ಒಂದು ಚಾಕ್ಲೇಟ್ ತಿಂದಿರುವುದು ಇವೆಲ್ಲವೂ ಸಾವಿನ ಸುತ್ತ ನಿಗೂಢತೆಯನ್ನು ಸೃಷ್ಟಿಸಿದೆ. ಆದರೆ ಪೊಲೀಸರು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಇದನ್ನ ಆತ್ಮಹತ್ಯೆ ಅಂತ ನಿರ್ಧರಿಸಿದ್ದಾರೆ. ಇಂದಿಗೂ ಕೂಡ ಪತ್ರ ಬರೆದದ್ದು ಯಾರು, ಜೀವನದಲ್ಲಿ ಅಷ್ಟು ಸವಾಲುಗಳನ್ನು ಎದುರಿಸಿದ್ದ ನಟಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಎಂಬೆಲ್ಲ ಅನುಮಾನಗಳು ಇದ್ದೇ ಇದೆ. ಸಾಯುವ ಹಿಂದಿನ ದಿನ ಹಲವಾರು ಚಿತ್ರನಟರಿಗೆ ಕರೆ ಮಾಡಿದ್ದರು ಅನ್ನುವಂತಹ ಸಾಕ್ಷಿಗಳು ಇವೆ. ಆ ರಾತ್ರಿ ಅವರು ಅನುರಾಧ ಅವರಿಗೆ ಏನನ್ನು ಹೇಳಲು ಬಯಸಿದ್ದರು ಎಂಬ ಪ್ರಶ್ನೆಯೂ ಉಳಿದುಕೊಂಡಿದೆ. ಆದರೆ ಬಹುಶಃ ಇದ್ಯಾವುದಕ್ಕೂ ಉತ್ತರ ಸಿಗುವುದಿಲ್ಲ. ಸ್ನೇಹಿತರೆ, ಇವರ ಜೀವನದ ಕುರಿತು 2011ರಲ್ಲಿ ದ ಡರ್ಟಿ ಪಿಕ್ಚರ್, 2013ರಲ್ಲಿ ಡರ್ಟಿ ಪಿಕ್ಚರ್ ಸಿಲ್ಕ್ ಸಖತ್ ಹಾಟ್, 2013ರಲ್ಲೇ ಕ್ಲೈಮ್ಯಾಕ್ಸ್ ಎಂಬ ಚಲನಚಿತ್ರಗಳು ತೆರೆಕಂಡಿವೆ. ಸಿಲ್ಕ್ ಸ್ಮಿತಾ ಕ್ವೀನ್ ಆಫ್ ದ ಸೌತ್ ಅನ್ನುವಂತಹ ಬಯೋಪಿಕ್ ಕೂಡ ನಿರ್ಮಾಣವಾಗುತ್ತಿದೆ. ಅದೇನಿರಲಿ, ಸಿಲ್ಕ್ ಸ್ಮಿತಾ ಅವರ ಬದುಕು ಇಂದು ದ ಡರ್ಟಿ ಪಿಕ್ಚರ್ ಅಂತಹ ಸಿನಿಮಾಗಳಿಗೆ ಸ್ಫೂರ್ತಿಯಾಗಿರಬಹುದು. ಆದರೆ ಆಕೆ ಅನುಭವಿಸಿದ ನೋವು, ಅವಮಾನ ಮತ್ತು ಒಂಟಿತನ ಮಾತ್ರ ಇಂದಿಗೂ ಮಾಸದ ಗಾಯ. ಬಣ್ಣದ ಲೋಕದ ಮಿನುಗುವಿಕೆಯ ಹಿಂದೆ ಇಷ್ಟೊಂದು ಕತ್ತಲೆಯೂ ಇರುತ್ತದೆ ಎಂಬುದಕ್ಕೆ ಸಿಲ್ಕ್ ಸ್ಮಿತಾ ಅವರ ಜೀವನವೇ ಸಾಕ್ಷಿ. ಸ್ನೇಹಿತರೆ, ನಿಮಗೂ ಚಿತ್ರರಂಗ ಇವರನ್ನ ಮತ್ತಷ್ಟು ಗೌರವಯುತವಾಗಿ ನಡೆಸಿಕೊಳ್ಳಬೇಕಿತ್ತು ಅನ್ನುವಂತಹ ಕೊರಗು ಇದೆಯಾ? ಸ್ಮಿತಾ ಅವರ ಯಾವ ಚಿತ್ರ ಅಥವಾ ಸಾಂಗ್ ನಿಮ್ಮ ಫೇವರೇಟ್? ಕಾಮೆಂಟ್ ಮಾಡಿ. ಮತ್ತೊಂದು ರೋಚಕ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.